ಬೆಳಗಾವಿಯಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿಗೆ ನಗರದಲ್ಲಿ ಭವ್ಯ ಮೆರವಣಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಈ ಬಾರಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜರುಗಿದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ತಾವೆಲ್ಲರೂ ಬಹಳ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀವಿ. ತಮ್ಮ ಸಲಹೆ ಏನಿದೆ ಅದನ್ನು ನಾವು 100% ಸ್ವೀಕಾರ ಮಾಡಿದ್ದೀವಿ. ಏನೇನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ತಮ್ಮ ಎದುರುಗಡೆನೆ ತಮ್ಮನ್ನು ಜೋಡಿಸ್ಕೊಂಡೇ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಮೆರವಣಿಗೆಯಲ್ಲಿ ಎಲ್ಲ ಸೇರಿ 7 ಕಲಾ ತಂಡಗಳ ಇದೇನಿದೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ 100% ಸಕ್ಸೀಡ್ ಆಗ್ತೀವಿ. ಅದಲ್ಲದೆ 125 ಅದು ಕುಂಭಮೇಳ ಏನಿದೆ ಹಂಗೆ ಮಾಡ್ತೀವಿ. ಅದಲ್ಲದೆ ಎಲ್ಲ ಬೇರೆ ವ್ಯವಸ್ಥೆ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮೆರವಣಿಗೆ ರೂಟ್ನಲ್ಲಿ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು, ಕಂಟಿಂಗ್ಸ್, ಬ್ಯಾನರ್ಸ್, ಹಾಗೂ ಶಾಲೆಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಬಗ್ಗೆ ತಮ್ಮ ಸಲಹೆದಂತೆ ನಾವೆಲ್ಲ ನಿರ್ಧಾರ ಮಾಡಿ ಇವತ್ತು ಈ ಮೀಟಿಂಗ್ ಫೈನಲ್ ಮಾಡಿದ್ದೀವಿ. ಇನ್ನು ಮುಗಿಲಿಲ್ಲ. ಅದಲ್ಲದೆ ಪ್ರತಿ ತಾಲೂಕಿನಲ್ಲಿ ಎಲ್ಲ ತಹಶೀಲ್ದಾರ್ಗಳು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಪ್ರೊಸೀಡಿಂಗ್ ಪ್ರಕಾರ ಎಲ್ಲ ಕಡೆ ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳಿ ನಾನು ನಿರ್ದೇಶನ ಕೊಡ್ತಾ ಇದ್ದೀನಿ. ಇನ್ನೊಂದು 3 ಸಲಹೆಗಳನ್ನು ತಗೊಳ್ತೀನಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ನಮ್ಮ ದೌರ್ಜನ್ಯ ಸಮಿತಿ ಮೀಟಿಂಗ್ ಇದೆ, ಅದನ್ನು ಮಾಡೋಣ. ಅದಕ್ಕೆ ನನಗೆ ಎಲ್ಲರೂ ಬೇಕು. 3 ಸಲಹೆ ತಗೊಳ್ಳೋಣ. 1, 2 and 3. ಇಲ್ಲ 1 2 and 3. ತಾಲೂಕಾ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಆದೇಶಿಸಿದ್ರು. ಮೆರವಣಿಗೆಯ ಮಾರ್ಗವನ್ನು ಸುಗಮವಾಗಿಸಲು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಗುವುದು ಎಂದರು. ಇನ್ನು ಈ ಸಭೆಯಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.